ಗೈಸ್ ಗುಡ್ ಮಾರ್ನಿಂಗ್. ಸೊ ವೆಲ್ಕಮ್ ಬ್ಯಾಕ್ ಟು ಎಮ್ ಬಂಗಾರಿ ವ್ಲಾಗ್ಸ್. ಸೊ ನನಗೆ ಶಾಂಪ್ ಬೇಕಾಗಿತ್ತು, ಸೊ ಅದಕ್ಕೋಸ್ಕರ ಅಂಗಡಿಗೆ ಹೋಗಿದ್ದೆ. ಸೊ ತಗೊಂಡು ಬಂದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಲ್ವಾ ವ್ಯೂ. ಸೊ ಹಾಸ್ಟೆಲಲ್ಲಾದರೆ ಈ ಥರ ಎಲ್ಲ ಮಾಡೋಕ್ಕಾಗಲ್ಲ ಗೈಸ್, ಯಾಕಂತಂದರೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ ನಮಗೆ ಅಂತ. ಸೊ ಅದಕ್ಕೋಸ್ಕರ ಹಾಸ್ಟೆಲ್ ಒಳಗಡೆ ನಾನು ಏನು ಮಾಡೋಕ್ಕೂ ಹೋಗಲ್ಲ. ಮ್ಯಾಮ್ ಅವ್ರಿಗೆ ಗೊತ್ತಾದರೆ ಅಂತೂ ಹೆಂಗೆ ಬೈತಾರೆ ಅಂತಂದರೆ, ಅವ್ರ ಬೈಗುಳಗಳನ್ನ ಕೇಳಿಸ್ಕೊಳ್ಳೋದಕ್ಕಿಂತ ಜಸ್ಟ್ ಸುಮ್ಮನೆ ಅಂದರೆ ರೂಲ್ಸ್ನ ವೈಲೇಟ್ ಮಾಡಬಾರ್ದಲ್ವ. ಸೊ ಅದಕ್ಕೋಸ್ಕರ ಎಲ್ಲರೂ ಹೇಗಿದ್ದೀರಾ ನೋಡಿ. ನಾನು ನಾರ್ಮಲಾಗಿ ಇರೋದೇ ಹೀಗೆ, ಜಾಸ್ತಿ ಏನು ಮೇಕಪ್ ಮಾಡಿಲ್ಲ ಅಂದ್ರೇ ಚೆನ್ನಾಗಿ ಕಾಣಿಸ್ತೀನಿ ಗೈಸ್. ನನಗೆ ಅನಿಸಿರೋ ಪ್ರಕಾರ ಮೇಕಪ್ ಮಾಡಿದ್ರೆ ಒಂಥರ ನನಗೆ ಫೋಟೋಸ್ ಎಲ್ಲ ಇಟ್ಕೊಂಡಾಗ ಒಂಥರ ಅನಿಸುತ್ತೆ. ಬಟ್ ನೋಡಿ ನಾರ್ಮಲಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನ. ನಮ್ಮ ಕಾಲೇಜಲ್ಲಿ ಇವತ್ತು ಸೆಕೆಂಡ್ ಡೇ ಆಗಿರುತ್ತೆ, ಕಲರ್ಸ್ ಡೇ ಅಲ್ಲಿ. ಸೊ ಇವತ್ತು ಸೆಕೆಂಡ್ ಡೇ ಬಂದು ನಾವು ಎಲ್ಲರೂ ಬ್ಲ್ಯಾಕ್ ವೇರ್ ಮಾಡ್ಕೊಂಬರ್ತಾ ಇದ್ದೀವಿ. ಸೊ ಎಲ್ಲರೂ ಬ್ಲ್ಯಾಕ್ ವೇರ್ ಮಾಡ್ಕೊಂಬರ್ತಾರಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಾರೋ ಏನೋ. ಸೊ ನನ್ನ ವೀಡಿಯೋಸ್ ನಿಮ್ಗೇನಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ನೋಡೋಣ ಇವತ್ತೇನೇನು ಕಾಲೇಜಲ್ಲಿ ಯಾವ್ಯಾವ ಥರ ಗೇಮ್ಸ್ ಇರುತ್ತೆ, ಯಾವ್ಯಾವ ಥರ ನಮ್ಮ ಜೂನಿಯರ್ಸು ಫುಲ್ ಖುಷಿ ಪಡಿಸ್ತಾರೆ ಅನ್ನೋದನ್ನು. ಹೆಂಡಾದವಳು ಹೆಂಗಿರ್ಬೇಕು ಹೇಳಿ, ಪಾಪ ಚೆನ್ನಾಗಿ ಓದಲಿ, ಒಳ್ಳೆ ಪೊಸಿಷನ್ ತಗೊಳ್ಳಿ ಅಂತ ಇಲ್ಲ. ಬಾರೆ ಹೋಗೋಣ, ಹೋದ್ರೆ ಹೋಗ್ಲಿ ಕ್ಲಾಸ್ ಅಂತ ಗೈಸ್. ನೋಡಿ ಹೆಂಗೆ ಕರ್ಕೊಂಡು ಹೋಯ್ತಾವಳ ಬೋಸ್ರಿ ಗೈಸ್. ಇವಳೊಬ್ಬಳನ್ನೇ ಅನ್ನೋದಾತಾರೆ, ಇನ್ನು ಯಾರನ್ನೂ ಅನ್ನಲ್ಲ, ಪ್ರಾಮಿಸ್ ಆಗಿ. ಜಸ್ಟ್ ಇವಳೇ ಕಳಿಸಿರೋದು ಗೈಸ್. ಇವಳೇ ನನ್ನ ಅಂದೆ ಅಂದು ಇವಾಗ ಅವಳು ನಿಲ್ಲಿಸ್ಬಿಟ್ಟವಳೆ ಸ್ವಲ್ಪ ದಿನದಿಂದ. ಯಾಕೋ ಗೊತ್ತಿಲ್ಲ ಯಾಕೆಂದರೆ ಒಳ್ಳೆಯವಳಾಗ್ಬೇಕು ಅಂದ್ಕೊಂಡಿದ್ದೆ. ಸೊ ಇವಳ ಕ್ವಾಲಿಟೀಸ್ ಎಲ್ಲ ಮೇ ಬಿ ನನಗೆ ಬರುತ್ತೆ ಅನಿಸುತ್ತೆ ಗೈಸ್, ಅಲ್ವೇನೆ? ಹೌದು. ನೋಡಿ ಹೆಂಗೆ ಕಾಣಿಸ್ತಾವಳ, ಪ್ರಿನ್ಸ್ ಅಲ್ಲೊಂದು ಪ್ರಿನ್ಸಸ್ ಥರ ಕಾಣಿಸ್ತಾವಳೆ ಗೈಸ್. ಇಲ್ಲೊಂದು ಕ್ರೌನ್ ಇಕ್ಬೇಕಾಗಿತ್ತು, ಆದರೆ ಅವಳೇ ಇಕ್ಕೊಂಬಿಟ್ಟವಳೆ. ನೋಡಿ ಇಲ್ಲೊಂದು, ಈ ಕಡೆ ಒಂದು, ಆ ಕಡೆ ಒಂದು. ನಾನು ನೋಡಿ ಯಾವಾಗಲೂ ನಾರ್ಮಲ್ಲೇ, ಏನು ಬರಲ್ಲ ಗೈಸ್ ನನಗೆ ನಿಜ. ಒಂದು ಬರುತ್ತೆ, ತೋರಿಸ್ಕೊಳಲ್ಲ ಅಷ್ಟೇ. ಇಲ್ಲ ಪ್ರತಿ ಸಲ ಹೇಳ್ತೀನಿ ನಿಂದ್ರಲ್ಲಿ ಒಂದು ಕಲೆ ಇದೆ, ತೋರಿಸು ಅಂತ. ತೋರಿಸೋದೇ ಇಲ್ಲ. ಎಲ್ಲ ಇದೆ ಗೊತ್ತಿಲ್ಲ ಗೈಸ್, ಅವಳಿಗೊಬ್ಳಿಗೆ ಗೊತ್ತಾಗಬೇಕು ಯಾವ ಕಲೆ ಐತಿ ಈ ಥರದ್ದು ಅಂತ. ಎಲ್ಲನೂ ಇರುತ್ತೆ ಸರ್ ಗೈಸ್. ಪ್ರತಿಯೊಬ್ಬರು ಮನುಷ್ಯ ಅಂದಮೇಲೆ ಪ್ರತಿಯೊಂದು ಇರುತ್ತೆ. ಬಟ್ ನಾವು ಅದನ್ನು ತೋರಿಸ್ಕೋಬೇಕಷ್ಟೆ. ಒಳಗಡೆ ಇಟ್ಕೊಂಡ್ರೆ ನಾವು ಉದ್ಧಾರ ಆಗಲ್ಲ, ಹೊರಗಡೆ ಬಿಚ್ಚಿದ್ರೆ ಅದನ್ನು ಉದ್ಧಾರ ಆಗ್ತದೆ. ಇವಾಗ ನಾನು ಉದ್ಧಾರ ಆಗ್ತೀನ ಇಲ್ಲ, ಯಾವ್ದು ಹೇಳ್ತಾ ಇದೀಯ ಹೇಳು? ಬೈತಾ ಇದೆಯಾ, ಹೊಗಳ್ತಾ ಇದೆಯಾ? ನೀನು ಉದ್ಧಾರ ಆಗ್ತೀಯ, ಆದರೆ ನಮಗೆ ಗೊತ್ತಿಲ್ದಂಗೆ ಉದ್ಧಾರ ಆಗ್ತೀಯ. ನಾವು ಶಾಕ್ ಆಗೋ ಥರ ಉದ್ಧಾರ ಆಗ್ತೀಯ. ರಿಯಲಿ ನೀನು ಅಷ್ಟು ಕಾನ್ಫಿಡೆನ್ಸ್ ನನ್ನ ಮೇಲೆ? ನಾನು ಇದ್ದಂಗೆ ನಿನ್ನ ಜೊತೆ ನಾನು ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದೀರಾ? ನಾನು ಉದ್ಧಾರ ಆದರೆ ನೀನು ಉದ್ಧಾರ ಆದಂಗೆ ನಿಜ. ನಾನು ಆಗ್ತೀನಿ, ನೋಡೋಣ ಹಣೆ ಬರ ಏನು ಮಾಡೋಣ. ನಾವು ಯಾವ ಥರ ಹಣೆ ಬರೋಕ್ಕೆಲ್ಲ ಹೇಳ್ಬೋದು. ನನ್ನ ಜೊತೆನೇ ಇರಬೇಕು, ಅವಾಗಲೇ ನಾನು ಉದ್ಧಾರ ಆಗೋದು. ಇರ್ತೀನಿ, ನೋಡೋಣ. ಅದು ಗೈಸ್ ಇದೆಲ್ಲ ಸುಳ್ಳು ಗೈಸ್. ಪ್ರತಿಯೊಬ್ಬರು ಹಂಗೆ ಫ್ರೆಂಡ್ಸು ಎಲ್ಲಿಂದ 1ನೇ ಕ್ಲಾಸಿಂದನೂ ಒಬ್ಬೊಬ್ಬರು ನಮ್ಮ ಜೊತೆ ಫ್ರೆಂಡ್ಸ್ ಇರ್ತಾರೆ. ನನ್ನ ಜೀವನ ಪೂರ್ತಿ ನಿಮ್ಮ ಜೊತೆನೇ ಇರ್ತೀನಿ ಕಂಡ್ರೆ ಅಂತಾರೆ. ಇಲ್ಲಿಂದ ಬಿಟ್ಟೋದ್ಮೇಲೆ ಒಂದು ತಿಂಗಳು ಗೈಸ್ ಇರ್ಬೋದು. ಈಗ ಸಿಚುವೇಶನ್ ಏನು ಮಾಡೋಕ್ಕಾಗಲ್ಲ, ಮನೆಯಲ್ಲಿ ಹೆಂಗಿರುತ್ತೋ ಏನೋ. ಈಗ ಡಿಗ್ರಿ ಮುಗಿಯತ್ತಾ, ಯಾರು ಓದ್ತಾರೋ ಮುಂದೆ, ಯಾರು ಮದುವೆ ಆಗ್ತಾರೋ, ಯಾರು ಜಾಬ್ ಮಾಡ್ತಾರೋ, ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಓದ್ಕೊಂಡು ಮನೆಯಲ್ಲೇ ಇರ್ತಾರೋ ಯಾರಿಗೆ ಗೊತ್ತು ಗೈಸ್. ಏನು ಜೊತೆ ಬಂದು ಏನು ನನ್ನ ನೋಡು ಅಂತಾರ ಗೈಸ್. ಯಾವಾಗಾದ್ರೂ ಒಂದು ಫೋನ್ ಮಾಡಿ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ? ಮುಗ್ದಿಲ್ಲ, ಈ ಮುಗ್ದಾದ್ಮೇಲೆ ಗೈಸ್. ಅದಕ್ಕೆ ಗೈಸ್ ಫಸ್ಟೇ ಹೇಳ್ತಾ ಇದ್ದೀನಿ ನಾನು ಅವಳಿಗೆ, ಏನಂತಂದರೆ ಮರೀದಿರಾ ಇರಲಿ ಅಂತ ಫಸ್ಟ್ ನಾನು ಹೇಳ್ಬಿಡ್ತಾ ಇರೋದು ನಿಮಗೆ. ಮರೆಯಲ್ಲ ಗೈಸ್, ನಿಜವಾಗ್ಲೂ ಮರೆಯಲ್ಲ. ಅಂದರೆ ನಾನು ಯಾವ ಥರ ಪ್ರೀತಿ ತೋರಿಸ್ತೀನೋ ಅವರು ನನಗೆ ಅದೇ ಥರ ಪ್ರೀತಿ ತೋರಿಸಿದ್ರೆ ಆ ಒಂದು ಬಾಂಡಿಂಗು ಹಂಗೆ ಇರುತ್ತೆ. ಇಬ್ಬರು ಪ್ರೀತಿ ಏನೋ ಒಂದೇ ಥರ ಇರಬೇಕು. ಇಲ್ಲ ನಾನು ಅತಿಯಾಗಿ ಪ್ರೀತಿ ತೋರಿಸಿ ಆಮೇಲೆ ಅದನ್ನು ನನ್ನ ಮೇಲೆ ತಾನೇ ತೋರಿಸ್ತಾ ಇರೋದು. ರೆಸ್ಪಾನ್ಸ್ ಮಾಡ್ದೇನೆ ಅಲ್ಲಿ ನೆಗ್ಲೆಕ್ಟ್ ಮಾಡ್ಕೊಂಡಿದ್ರೆ ಯಾವುದೇ ಸಂಬಂಧನೂ ಉಳಿಯಲ್ಲ ಗೈಸ್. ಈಗ ಎಕ್ಸಾಂಪಲ್ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸು ಇದ್ದಾರೆ, 6th ಇದ್ದಾರೆ. ಇವಾಗಲೂ ನಾನಂದ್ರೆ ತುಂಬಾ ಇಷ್ಟ. ನಾನೇ ಅವ್ರಿಗೆ ಸ್ವಲ್ಪ ಕೇರ್ಲೆಸ್ ಮಾಡ್ತೀನಿ, ಯಾಕಂದ್ರೆ ಯಾರು ಕೇರ್ಲೆಸ್ ಮಾಡ್ತಾರೋ ನೋಡಿ. ಆ ಥರ ಅಲ್ಲ ಗೈಸ್, ಫೈನಲ್ ಇಯರ್ ಅಲ್ವಾ, ಅದು ಇದು ವರ್ಕ್ ಅಂತ. ಒಂದು ವಾರ ಆಯಿತು ನಾನು ಫೋನು ಮಾಡಿಲ್ಲ, ಮೆಸೇಜು ಮಾಡಿಲ್ಲ ಅವರಿಗೆ. ಅವ್ರನ್ನ ಆ ಥರ ನಂತರ ಅವ್ರು ಅಂದ್ಕೊಳ್ಳಲ್ಲ. ನಾನು ಹೆಂಗೆ ಅಂದರೆ ತುಂಬ ಸೆಲ್ಫಿಶ್ ಜಾಸ್ತಿ. ನನ್ನವರು ನನಗೆ ಅಂತಂದ್ರೆ ಅದು ನನಗೆ ಮಾತ್ರ ಸಿಗಬೇಕು ಅಂತ. ಸೊ ಹಂಗಿದ್ದೀನಿ. ಅದನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ, ಯಾಕಂದರೆ ಇಷ್ಟಪಟ್ಟವ್ರನ್ನ ದೂರ
ಮಾಡೋಕ್ಕಾಗಲ್ವಲ್ಲ, ಸೊ ಯಾವುದಕ್ಕೂ ಬಿಟ್ಕೊಡಲ್ಲ ನಾವು. ನೋಡೋಣ. ನಿಜ ಗೊತ್ತಿಲ್ಲ ನಮ್ಮ ಜೂನಿಯರ್ಸ್ ಇಷ್ಟು ಕಷ್ಟಪಡ್ತಾರೆ ಅಂತ. ನೋಡಿ ಏನದು ಡೇ 2 ಅಂತೆ, ಇದ್ಲಲ್ಲಿ ಮಾಡ್ತಾವ್ರೆ ಪಾಪ ನಮ್ಮ ಜೂನಿಯರ್ಸ್. ಎಷ್ಟು ಬಿಸಿ ಬರ್ತೈತೆ ನೋಡಿ ಪಾಪ. ಬೆವ್ರು ನೋಡಿ ಗೈಸ್, ಏನೋ ತೋರಿಸು ಯಮುನಾ ನಿನ್ನ ಬೆವರು ನೋಡಿ. ಅಪೂರ್ವ ನಿನ್ನ ಫೇಸು ತೋರಿಸು ನೋಡಿ ಗೈಸ್. ಇದ್ಲಲ್ಲಿ ಪಾಪ ನಮಗೋಸ್ಕರ ಏನೇನು ಡೆಕೋರೇಷನ್ ಮಾಡ್ತಾರೋ. ಓ ಮೈ ಗಾಡ್ ಗೈಸ್, ಆರ್ಟೇ ಟಚ್ ಮಾಡಿಬಿಟ್ರು ನಮ್ಮ ಜೂನಿಯರ್ಸ್ ಅಂತ. ಮತ್ತು ಆರ್ಟೇ ಕೊಡ್ತೀವಿ ಬಿಡ, ಒಂದಿನ ಬೆವರು ಸುರಿಸ್ತೀರ ಅಷ್ಟೇ ಅಲ್ಲ. ಇವತ್ತು ಆಟೆ ಕೊಡ್ತಾರಂತೆ. ಇವತ್ತು ನಿಮ್ದೇನಾ? ಅದಕ್ಕೆ ನೆನ್ನೆನೂ ನಮ್ಮದೇ ಗೊತ್ತು ಅದನ್ನು. ಆದರೆ ಏನು ಮಾಡಿಲ್ಲ ನಾವು. ಇಟ್ಸ್ ಓಕೆ, ಇವತ್ತು ಮಾಡ್ತಾ ಇದ್ದೀರಲ್ಲ ಅಷ್ಟೇ ಸಾಕ್ಬಿಡು ಅಲ್ವಾ? ಸೊ ಓಕೆ ನಾಲ್ಕೈದು. ಓಕೆ. ಕ್ರಿಯೇಟಿವಿಟಿ ಅಂದರೆ ನಿಮ್ಮದು. ಏನೋ ಊಟ ಬಂದು ನಮ್ಮ ಪವಿ ನನಗೆ ಚಪಾತಿ ಕೊಡ್ಸವಳೆ. ಅವಳು ಪಾಪ ಮುದ್ದೆ ತಿಂತ ಇದ್ದಾಳೆ ನೋಡಿ ಗೈಸ್. ಮುದ್ದೆ ತಿಂದ್ಬಿಟ್ಟು ಗಟ್ಟಿಯಾಗಿರಬೇಕು ಅಂತ ಹೇಳ್ಬಿಟ್ಟು ಯಾಕೋ ಫುಲ್ ಏನೋ ಯೋಚನೆ ಮಾಡ್ತಾವಳೆ. ಇನ್ನೂ ರಿಪೋರ್ಟ್ ಏನೋ ರೆಡಿ ಆಗಿಲ್ಲ ಅಂತೇನೋ ಮೇ ಬಿ. ಅಲ್ಲ ಪವಿ? ಜೀವನ ಟೆನ್ಷನ್ ಅಂತೆ ಅವಳಿಗೆ. ನನಗೆ ಇನ್ನೆಷ್ಟು ಟೆನ್ಷನ್ ಇರ್ಬೇಡ ಹೇಳಿ ಪಾಪ. ಆಲ್ರೆಡಿ 1 ಇಯರ್ ಆಗೋಯ್ತು. ಮದು ಕೊಡಿ ಇವಾಗ, ಪೋಸ್ ಕೊಡೆ ಇವಾಗ. ಪವಿ ಕೆಳಗಡೆಯಿಂದ ಮೇಲೆ ಕರ್ಕೊಂಡು ಹೋಯ್ತಾನೆ ಇರ್ತಾರೆ ಗೈಸ್. ಏನು ಗೇಮ್ಸೋ ಏನೋ ಗೊತ್ತಿಲ್ಲ, ನನಗೆ ಫುಲ್ ಕಾಲೇನೋ ಏನು ಕೇಳಿಸಲ್ಲ. ಫುಲ್ಲು ಗಲಾಟೆ ನಮ್ಮ ಕ್ಲಾಸ್ ಅವರಂತೆ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಎಷ್ಟು ರೌಂಡ್ ಮಾಡಿಸ್ತಾರೆ. ಕಾಲಂದ್ರೆ ಫುಲ್ ಐದೈತೆ ನೋಡಿ. ರಾಶಿ ಬರ್ತೈತೆ. ನಮ್ಮ ಜೂನಿಯರ್ಸ್ ನೋಡಿ ನಮಗೆ ಚಿಕ್ಕ ರೆಡ್ ಆರ್ಟ್ನೇ ಕೊಟ್ಟಾರೆ. ಇದು ನಿಂತಿಸ್ತಾರೆ ನೋಡಿ. ಪ್ರತಿಯೊಬ್ಬರಿಗೂ ಒಂದೊಂದು ರೆಡ್ ಆರ್ಟ್ ಕೊಟ್ಟು ನಮ್ಮ ಆರ್ಟಲ್ಲಿ ಯಾವಾಗಲೂ ಇರಬೇಕು ಅಂತ ಹೇಳ್ಬಿಟ್ಟು ಅವರು. ಸೊ ನಮ್ಗೆ ರೆಡ್ ಆರ್ಟ್ನ ಪ್ರತಿಯೊಬ್ಬರಿಗೂ ಪ್ರೊವೈಡ್ ಮಾಡ್ತಾಯಿದ್ದಾರೆ. ಸೊ ಗೈಸ್ ನಮಗಂತೂ ಫುಲ್ ಖುಷಿ ಆಗ್ತಾಯಿದೆ. ನಮ್ಮ ಜೂನಿಯರ್ಸ್ ಈ ಥರ ಎಲ್ಲ ನಮಗೆ ಮೆಮೊರೀಸ್ ಕ್ರಿಯೇಟ್ ಮಾಡಿಕೊಡ್ತಾರೆ ಅಂತ ಅಂದ್ಕೊಂಡೇ ಇಲ್ಲ. ನಿಜ ತುಂಬ ಖುಷಿನೇ ಆಗ್ತಾಯಿದೆ ಗೈಸ್. ಬ್ಲಡ್ಡಿಂದಾನೆ ಜೀವ ಕೊಡ್ತೀರಾ ಬಿಡಿ ಸರ್. ಎರಡು ಎಂತ ಎಲ್ಲ ಬಿಡಿಸಿ ಎಷ್ಟು ನಕ್ಕಿದ್ದೀನಿ ಮರಕ್ಕೆ ಜೀವ ಕೊಡೋಕ್ಕೆ ನಮ್ಮ ಕ್ಲಾಸ್ ಅವರು ಎಬ್ಬೊಟ್ಟು ಮುಖಾಂತರ ನೋಡಿ ಕ್ಯೂ ನಿಂತ್ಕೊಂಡ್ಬಿಟ್ಟವ್ರು. ರಾಷ್ಟ್ರ ಜನ ನೋಡಿ ಅಡ್ಡೆ ಇಲ್ಲ ಕಡೆ ನಿಮಗೆ. ನಾವು ಇವಾಗ ಜೀವ ಕೊಡ್ತಾ ಇದೀವಿ ಗೈಸ್ ನಮ್ಮ ಮರಕ್ಕೆ. ಯಾರದು? ಅವರು ತೆಗ್ದಾದ್ಮೇಲೆ ಹಿಂಗೆ ಹಿಡ್ಕೊಳಕ್ಕೆ ಹೇಳೋ ಮೇಲಿಂದ ಒಂದು ಫೋಟೋ ತೆಗಿತೀವಿ. ತಂಗಿ ತೆಗ್ದಾದ್ಮೇಲೆ ಕಾಲೇಜಲ್ಲಿ ಫಂಕ್ಷನ್ಸ್ ಎಲ್ಲ ಮುಗೀತು. ನನ್ನ ಫ್ರೆಂಡ್ಗೆ ಏನೋ ಬೇಕಂತೆ, ಸೊ ಅದಕ್ಕೆ ಅವಳಿಗೋಸ್ಕರ ವೆಯ್ಟ್ ಮಾಡ್ಕೊಂಡಿದ್ದು. ಅವಳು
ಏನೋ ಬೇಜಾರಾಗ್ತೈತೆ ಏನೋ ತಿನ್ನಬೇಕು ಅಂತಂದ್ರು. ಸೊ ಇಬ್ಬರು ತಿಂದ್ಬಿಟ್ಟು ಇನ್ನೇನೋ ಹಾಸ್ಟ್ಗೆ ಹೋಯ್ತೀವಿ ಗೈಸ್. ಅಷ್ಟೇ ಈ ದಿನ. ಬಾಯ್ ಬಾಯ್. ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.